ಸಿಂಹರಾಶಿ ಗುರಿಯನ್ನು ಸಾಧಿಸಬೇಕು ಅಂತ ಹೇಳಿ ತುಂಬ ಪ್ರಯತ್ನಗಳನ್ನು ಮಾಡ್ತೀರಿ. ಆದರೆ ನಿಮ್ಮ ಪ್ರಯತ್ನಕ್ಕೆ ಪರಿಪೂರ್ಣವಾದಂತಹ ಫಲ ಸಿಕ್ಕಲ್ವೇನೋ ಅನ್ನುವಂತಹ ಅನುಮಾನವೂ ಕೂಡ ಒಂದೊಂದು ಸಾರಿ ನಿಮಗೆ ಕಾಡುವಂಥದ್ದಾಗುತ್ತೆ. ಆ ರೀತಿಯ ಅನುಮಾನದಲ್ಲಿ ಕೆಲಸವನ್ನು ಮಾಡಬೇಡಿ. ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಫಲಾಫಲ ಭಗವದಿಚ್ಛೆ ಅನ್ನುವ ಭಾವದಲ್ಲಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ ಎನ್ನುವಂಥದ್ದು ಸಲಹೆ. ಸಂಬಂಧಿಕರು ನಿಮ್ಮ ಕೆಲವು ತೀರ್ಮಾನಗಳನ್ನು, ನಿಮ್ಮ ಮಾತುಗಳನ್ನು, ನಿಮ್ಮ ನಡವಳಿಕೆಯನ್ನು ನೋಡಿ ಬಹಳ ದಿಗ್ಭ್ರಾಂತರಾಗಿಬಿಡ್ತಾರೆ. ಅವರು ಏನೋ ಒಂದು ರೀತಿಯ ಆತಂಕಕ್ಕೆ ಒಳಗಾಗ್ತಾರೆ ಅಂತ ಅರ್ಥ. ನಕಾರಾತ್ಮಕವಾದಂತಹ ಸುದ್ದಿಗಳಿಂದ ಮನಸ್ಸಿಗೆ ಕಿರಿಕಿರಿಯನ್ನು ಮಾಡಿಕೊಳ್ತೀರಿ. ಯಾರೋ ಏನೋ ಮಾತಾಡ್ತಾರೆ, ಅದು ನಿಮ್ಮ ಮೇಲೆ ಪ್ರಭಾವ ಪರಿಣಾಮ ಬೀರುತ್ತೆ ಅನ್ನುವಂತಹ ಭಾವನೆ ನಿಮ್ಮದು. ಅದಕ್ಕೂ ನಿಮಗೂ ಸಂಬಂಧವೇ ಇರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನಿಮ್ಮ ದಿನ ಏನಿದೆ ಅದನ್ನು ತುಂಬ ತಾಳ್ಮೆಯಿಂದ ಕಳೀಬೇಕಾದಂಥದ್ದು. ಬೇರೆ ಯಾವುದೇ ರೀತಿಯ ಉದ್ವೇಗಕ್ಕೆ ಒಳಗಾಗದಲೇ ಶಾಂತತೆಯಿಂದ ನಿಮ್ಮ ದಿವಸವನ್ನು ನೀವು ಕಳೀರಿ ಎನ್ನುವಂಥದ್ದು. ಹಣದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ಳಿ, ಹಾಗೇ ಮುಂದುವರಿಸಿ ಅನ್ನುವಂಥದ್ದು. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾರಾಶಿಯ ಪ್ರೇಮಿಗಳಿಗೆ ತುಂಬ ಕಷ್ಟವಾಗತಕ್ಕಂತಹ ದಿವಸ. ಎಚ್ಚರಿಕೆಯಿಂದ ಇರಿ. ಎಚ್ಚರ ತಪ್ಪಿ ಅಥವಾ ಸ್ವೇಚ್ಛೆಯಾಗಿ ತಿರುಗುತ್ತಾ ಇದ್ದರೆ ಕಷ್ಟವನ್ನು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ನೌಕರಿಯಲ್ಲಿ ಕಷ್ಟದ ವಾತಾವರಣವನ್ನು ನೋಡಬೇಕಾದಂಥದ್ದು. ಧನಾತ್ಮಕವಾದಂತಹ ಚಿಂತನೆಯಿಂದ ಮಾತ್ರ ಲಾಭ ಇರುವಂಥದ್ದು. ನಾನು ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಈ ಕೆಲಸ ನನಗೆ ಆಗೇ ಆಗುತ್ತೆ, ನಾನು ಈ ಕೆಲಸವನ್ನು ಮಾಡಿ ಪೂರೈಸ್ತೀನಿ, ಗುರಿಯನ್ನು ಮುಟ್ತೀನಿ ಅನ್ನುವಂತಹ ಒಂದು ಮಾನಸಿಕವಾದಂತಹ ದೃಢತೆ ಇದ್ದಾಗ ಮಾತ್ರ ನೀವು ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳಾಗುತ್ತೆ. ಈ ದಿವಸ ನಿಮಗೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವ ಸಮಸ್ಯೆಗಳು, ಯಾವ ತೊಂದರೆಗಳು ಇರುವುದಿಲ್ಲ. ಅದೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಎಲ್ಲರೂ ಕೂಡ ಖುಷಿಯಿಂದ ಇರತಕ್ಕಂಥದ್ದು. ಹಣ ಅಥವಾ ದ್ರವ್ಯ ಕಳೆದು ಹೋಗ್ತಕ್ಕಂತಹ ಸಾಧ್ಯತೆ ಸೂಚನೆ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಶಿವಾರಾಧನೆಯನ್ನು ಮಾಡಿ. ಒಂದು ವೇಳೆ ಯಾರಾದರೂ ಏನಾದರೂ ಪದಾರ್ಥಗಳನ್ನು, ಹಣವನ್ನು, ಒಡವೆಯನ್ನು, ವಸ್ತ್ರವನ್ನು ಕಳ್ಕೊಂಡ್ರೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವಂತಹ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ಅದು ನಿಮಗೆ ಪುನಃಪ್ರಾಪ್ತವಾಗಲಿ ಅಂತ ನಮ್ಮ ಪ್ರಾರ್ಥನೆಯೂ ಇದೆ. ಶುಭವಾಗಿ. ತುಲಾರಾಶಿ ವಿಶೇಷವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ ಅನ್ನುವಂತಹ ಅರ್ಥ. ಮಹಿಳೆಯರು ಕೂಡ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯನ್ನು, ತುಂಬ ಗಮನವನ್ನು ಹರಿಸಬೇಕಾದಂತಹ ದಿವಸ. ನಿಮ್ಮ ಶಕ್ತಿ ಮೀರಿ ಮಾಡಿದಂತಹ ಕೆಲವು ಕೆಲಸಗಳು ನಷ್ಟವಾಗ್ಬೋದು. ಅದರಿಂದ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಇಟ್ಕೊಳ್ಳುವ ಹಾಗಿಲ್ಲ. ಅದು ನಿಮಗೆ ವ್ಯರ್ಥವಾಯಿತೇನೋ ಅನ್ನುವ ರೀತಿಯಲ್ಲಿ ಆಗೋಗುತ್ತೆ. ಆಸ್ತಿಯ ವಿವಾದ ಸಮಸ್ಯೆಯಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಅದರಿಂದ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಒಂದಷ್ಟು ನಷ್ಟಕ್ಕೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಅನಗತ್ಯವಾದಂತಹ ಕೆಲಸಕ್ಕೆ ಹಣ ಖರ್ಚಾಗ್ತಕ್ಕಂಥದ್ದು. ವಿಶೇಷವಾಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ಕೆಲಸದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಇದು ನನ್ನ ಯೋಗ್ಯತೆಗೆ ಮಾಡುವಂತಹ ಕೆಲಸ ಅಲ್ಲ, ನನಗಿರುವ ಬುದ್ಧಿವಂತಿಕೆಗೆ, ನನ್ನ ವಿದ್ಯೆಗೆ ತಕ್ಕ ಕೆಲಸ ಅಲ್ಲ. ಈ ರೀತಿ ಯಾವುದೇ ತಾತ್ಸಾರ ಭಾವನೆ ಖಂಡಿತವಾಗಿ ಬರುವಂಥದ್ದು ಬೇಡ. ನೀವು ಅಂದುಕೊಂಡಂತಹ ಕೆಲಸ ಪೂರ್ಣವಾಗ್ತಕ್ಕಂತಹ ಯೋಗ ಇದೆ. ಹಾಗಾಗಿ ಆ ಸಂದರ್ಭಕ್ಕನುಗುಣವಾಗಿ ಆ ಕೆಲಸವನ್ನು ಪೂರ್ಣ ಮಾಡುವ ರೀತಿಯಲ್ಲಿ ನಿಮ್ಮ ಆಲೋಚನೆಗಳಿರಲಿ. ಕೆಲಸ ಅಥವಾ ಸಂದರ್ಶನಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಾವುದಾದ್ರು ಇಂಟರ್ವ್ಯೂಗೆ ನೀವು ಹೋದರೆ ನಿಮಗೆ ಅನುಕೂಲ ಅಂತಕ್ಕಂತಹ ಸೂಚನೆ ಈ ದಿವಸದಲ್ಲಿ ಕಾಣ್ತಾ ಇದೆ. ಹೊಸ ಯೋಜನೆಗಳನ್ನು ರೂಪಿಸೋದಕ್ಕೆ ಅವಕಾಶಗಳಿದೆ. ಸರಿಯಾದಂತಹ ರೀತಿಯಲ್ಲಿ ಪ್ಲಾನನ್ನು ಮಾಡಿ. ಆಗ ಅದು ನಿಮಗೂ ಸಮಾಧಾನ, ಜೊತೆಗೆ ಭವಿಷ್ಯಕ್ಕೆ ಅದೊಂದು ದಾರಿಯಾಗುತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ಒಳ್ಳೆಯ ಮಾತುಗಳನ್ನಾಡಿ,
ಎಲ್ಲರನ್ನೂ ಕೂಡ ನಗಿಸ್ತಕ್ಕಂತಹ ಸಂತೋಷಭರಿತರನ್ನಾಗಿ ಮಾಡ್ತಕ್ಕಂತಹ ವಿಚಾರಗಳಿಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾಗಿರ್ತಕ್ಕಂತಹ ದಿವಸ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಆರಾಧನೆ ಮಾಡಿ, ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.